Hi students, welcome back to Arsu Learning Classes channel. ಮೊನ್ನೆ ನಾವು ಏನು ಮಾಡಿದ್ವಿ, ಅಕೌಂಟೆನ್ಸಿಯಲ್ಲಿ ಬರುವಂತಹ ಫಸ್ಟ್ ಚಾಪ್ಟರ್ ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸನ್ನು ಏನು ಮಾಡಿದ್ವಿ ನಾವು ಆ ಲೆಸನ್ನಲ್ಲಿ 6 ಮಾರ್ಕ್ಸಿಗೆ ಏನು ಮಾಡಿದ್ವಿ, 2 ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ. ಇನ್ನೊಂದು ಏನು ಮಾಡೋಣ, ನಾವು 6 ಮಾರ್ಕ್ಸಿನ ಕ್ವಶನನ್ನು ಏನು ಮಾಡೋಣ, ಸಾಲ್ವ್ ಮಾಡೋಣ. ಸೊ Lokesh and Ajad are partners sharing profits in the ratio of 3:2 with capitals of 50,000 and 30,000 respectively. Interest on capital is agreed to be paid 60% per annum. ನೋಡ್ರಿ, ಲೋಕೇಶ್ ಮತ್ತು ಅಜಾದ್ ಅನ್ನೋರು ಇಬ್ಬರು ಏನು ಮಾಡಿದರು, ತಮ್ಮ 50,000 ಮತ್ತು 30,000 ಬಂಡವಾಳವನ್ನು ಹಾಕಿ ಏನು ಮಾಡಿದರು, ಒಂದು ಕಂಪನಿಯನ್ನು ಶುರು ಮಾಡಿದರು. ಯಾವ ರೇಷಿಯೋ ಒಳಗಂದ್ರೆ 3 ಮತ್ತು 2 ಅನುಪಾತ, ಇದು ಅನುಪಾತದೊಳಗೆ ಏನು ಮಾಡಿದರು, ಅವರು ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದರು. ಹಾಗೆ ವರ್ಷಕ್ಕೆ ಏನು 6% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಗೆ ಏನು ಮಾಡಿದರು, ಒಪ್ಪಂದವನ್ನು ಮಾಡ್ಕೊಂಡಿದ್ರು. ಅಜಾದ್ ಈಸ್ ಅಲೌಡ್ ಅ ಸ್ಯಾಲ್ರಿ ಆಫ್ 2,500. ಅಜಾದ್ ಏನು ಮಾಡೋಣ, 2,500 ಸ್ಯಾಲ್ರಿಗೆ ಏನು ಮಾಡಿದ, ಅಲೌ ಮಾಡ್ಕೊಂಡಿದ್ದ ಪರ್ annum. ಡ್ಯೂರಿಂಗ್ 2024 ದ ಪ್ರಾಫಿಟ್ಸ್ ಪ್ರಿಯರ್ ಟು ದ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ but after changing Ajad's salary amounted to 12,500. A provision of 5% of profits is to be made in respect of manager's commission to Lokesh, who managed to sales department prepare accounts showing the allocation of profits. ಸೊ ಇಲ್ಲಿ ಏನು ಮಾಡೋಣ, ಮ್ಯಾನೇಜರ್ಗೆ 5% ಏನು ಮಾಡೋಣ, ಕಮಿಷನನ್ನು ಲೋಕೇಶ್ ಕೊಟ್ಟಾನ. ಸೊ ಇಲ್ಲಿ ಅದಕ್ಕೆ ಇದು ಯಾರು ಇದು ಸೇಲ್ಸ್ ಡಿಪಾರ್ಟ್ಮೆಂಟನ್ನು ಯಾರು ಮ್ಯಾನೇಜ್ ಮಾಡ್ತಿದ್ರಲ್ಲ ಅವ್ರು ಏನು ಮಾಡಬೇಕಾಗೈತಿ ಇಲ್ಲಿ. ಸೊ ಅವರು ಇದು ಮಾಡ್ತಿದ್ರು. ಸೊ ಇಲ್ಲಿ ನಾವು ಏನು ಮಾಡಬೇಕಾಗೈತಿ, ಅಕೌಂಟ್ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ಅಕೌಂಟನ್ನು ಏನು ಮಾಡಬೇಕಾಗೈತಿ, ನಾವು ಪ್ರಿಪೇರ್ ಮಾಡಬೇಕಾಗೈತಿ. ಆ್ಯಂಡ್ ಅಲೋಕೇಶನ್ ಆಫ್ ಶೋವಿಂಗ್ ದ ಅಲೋಕೇಶನ್ ಆಫ್ ಪ್ರಾಫಿಟ್ಸ್, ಅಂದರೆ ಇದರಲ್ಲಿ ಆಗಿರುವಂತಹ ಅಲೋಕೇಶನನ್ನು ಏನು ಮಾಡಬೇಕಾಯ್ತು, ನಾವು ಶೋವಿಂಗ್ ಮಾಡಬೇಕಾಯ್ತು. ಸೊ ಈ ಥರನೂ ಏನಾಗ್ತಾವೆ ಕ್ವಶನ್ಸ್ ನಮ್ಗೆ 6 ಮಾರ್ಕ್ಸಿಗೆ ಬರ್ಬೋದು. ಸೊ ನಾವು ಏನು ಮಾಡೋಣ, ಇನ್ನು ಯಾವ ಥರ ಬಿಡಿಸ್ಬೋದು ಅಂತ ಹೇಳಿ ಏನು ಮಾಡೋಣ, ಸಾಲ್ವ್ ಮಾಡ್ಕೋತಾ ಹೋಗೋಣ. ಸೊ ನಾವಿಲ್ಲಿ ಏನು ಮಾಡೋಣ, ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡು. ಸೊ ನಾವಿಲ್ಲಿ ಏನು ಮಾಡೋಣ, ಪ್ರಾಫಿಟ್, ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. particulars, amount. So credit side particulars, so amount. ಈ ರೀತಿಯಾಗಿ ನಾವು ಯಾವಾಗಲೂ ಏನು ಮಾಡಬೇಕು, ಮಾರ್ಜಿನನ್ನು ರೆಡಿ ಮಾಡ್ಕೊಂಡಿರ್ಬೇಕು. ಫಸ್ಟಿಗೆ ನಾವು ಏನು ಮಾಡೋಣ, ಟು ಅಜಾದ್ ಸ್ಯಾಲ್ರಿ. ಇಲ್ಲಿ ನೋಡ್ರಿ, ಅಜಾದ್ ಸ್ಯಾಲ್ರಿ ಎಷ್ಟೈತಿ, 2,500 ಫಾರ್ annum. ಸೊ ನಾವಿಲ್ಲಿ ಏನು ಮಾಡೋಣ, ಟು ಅಜಾದ್ ಸ್ಯಾಲ್ರಿ ಎಷ್ಟು, ಅಜಾದ್ ಸ್ಯಾಲ್ರಿ ಎಷ್ಟೈತ್ರಿ, 2,500. ಸೊ 2,500. ನೆಕ್ಸ್ಟ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್. ನೋಡ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಎಷ್ಟೈತಿ, ಲೋಕೇಶ್ದು 50,000, ಅಜಾದದ್ದು 30,000 ಎಷ್ಟೈತಿ, 6% ಐತಿ. ಸೊ ಲೋಕೇಶ್ ಬ್ರಾಕೆಟ್ ಒಳಗೆ ಏನು ಮಾಡಿರಿ, 6/100 ಇಂಟು 50,000. ಸೊ ಅಗೇನ್ ಅಜಾದದ್ದು ಸೇಮ್ 6/100 ಇಂಟು 30,000. ಇವೇನು ಮಾಡೋಣ, 30,000 ಕೊಟ್ಟಾನ. ಸೊ ಈಗ ನೋಡ್ರಿ ಏನಾಗ್ತೈತಿ, 50,000 ಇಂಟು ಎಷ್ಟೈತಿ ನಮ್ಗೆ, 6% ಐತಿ. ಸೊ 6% ಏನು ಬಂತು, 3,000 ಬಂತು. ಸೊ ಲೋಕೇಶ್ದು ಎಷ್ಟಾಗ್ತೈತಿ ರೀ, 3,000. ಅಗೇನ್ 30,000 ಇಂಟು 6%. ಸೊ ಎಷ್ಟೈತೆ ರೀ, 1,800. ಸೊ ಇದೇನೈತೆ ನಮಗೆ, ಇಬ್ಬರದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಸ್ ಆಯಿತು.
ಸೊ ಇನ್ನು ನೆಕ್ಸ್ಟ್ ಒನ್ ಏನೈತಿ ಇಲ್ಲಿ ನೋಡ್ರಿ. ನೆಕ್ಸ್ಟ್ ದ ಪ್ರಾಫಿಟ್ಸ್ ಪ್ರಿಯರ್ ಟು ದ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಟ್ ಆಫ್ಟರ್ ಚೇಂಜಿಂಗ್ ಅಜಾದ್ ಸ್ಯಾಲ್ರಿ ಅಮೌಂಟೆಡ್ ಟು RS 12,500. ಸೊ ನಾವು ಇಲ್ಲಿ ಏನು ಮಾಡಬೇಕು, ಈ 12,500 ಮತ್ತು ಈ ಅಜಾದ್ನ ಸ್ಯಾಲ್ರಿ 2,500 ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಸೊ ನೆಟ್ ಪ್ರಾಫಿಟ್ಸ್ ಬೈ ನೆಟ್ ಪ್ರಾಫಿಟ್ಸ್ ನೋಡ್ರಿ. ಇದು ಏನು ನೆಟ್ ಪ್ರಾಫಿಟ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನೋಡ್ರಿ. 12,500 ಪ್ಲಸ್ 2,500. ಸೊ ಇಲ್ಲಿ ಎರಡನ್ನೂ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಸೊ 12,500 ಪ್ಲಸ್ 2,500 ಎಷ್ಟಾದ್ರಿ ಟೋಟಲ 15,000. ಎಷ್ಟು ರೀ, 15,000. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಏನೈತಿ, a provision of 5% of profits is to be made in respect of manager's commission. ಸೊ ಇಲ್ಲಿ ಏನಾಗೈತಿ, ಮ್ಯಾನೇಜರ್ಗೆ 5% ಕಮಿಷನ್ ಹೋಗೈತಿ. ಸೊ ಇಲ್ಲಿ 5% ಕಮಿಷನ್ ಹೋಗೈತಿ ಅಂದರೆ ನಾವು ಇಲ್ಲಿ ಏನು ಮಾಡ್ಬೇಕು, ಅದನ್ನ ಟು ಮ್ಯಾನೇಜರ್ಸ್ ಕಮಿಷನ್ ನೋಡ್ರಿ. ಮ್ಯಾನೇಜರ್ ಕಮಿಷನ್ ನಾವು ಇಲ್ಲಿ ಏನು ಮಾಡಬೇಕು, ಈ 15,000 ಅಂದರೆ ಏನಾಗೈತಿ, ಇಲ್ಲಿ ನಾವು 15,000 ಏನು ಮಾಡಬೇಕು, 5% ಮ್ಯಾನೇಜರಿಗೆ ಹೋಗೈತಂದ್ರೆ 5/100 ಇಂಟು 15,000. ಸೊ ಇಲ್ಲಿ ಏನು ಮಾಡ್ಬೇಕು ರೀ, 15,000 ಇಂಟು 5%. ಮ್ಯಾನೇಜರ್ಗೆ ಏನಾಗೈತೆ ರೀ, 5% ಕಮಿಷನ್ ಹೋಗೈತಿ. ಸೊ 750. ಇಲ್ಲೇನಾಯ್ತು ರೀ, 750 ಆಯ್ತು ರೀ. ಈಗ ನೋಡ್ರಿ ಈ 15,000 ಐತಿ, ಈ 15,000 ಇದ್ರೊಳಗೆ ನಾವು ಈಗ ನೋಡ್ರಿ ಟೋಟಲ್ 2,500 ಒಂದು, 3,000 ಒಂದು. ಸೊ ಟೋಟಲ್ 5,500 ಪ್ಲಸ್ 1,800 ಪ್ಲಸ್ 750. ಸೊ ನಮಗೆ ಟೋಟಲ್ ಎಷ್ಟು ಬತ್ರಿ, 8,050 ಬತ್ರಿ. ಸೊ ಇದನ್ನೇನು ಮಾಡ್ಬೇಕು, ನಾವು 15,000 ಒಳಗೆ ಮೈನಸ್ ಮಾಡಬೇಕು. ಸೊ 8,050 ಎಷ್ಟಾತ್ರಿ, 6,950. ನೋಡ್ರಿ ಫಸ್ಟ್ ಏನು ಮಾಡಬೇಕು, ಡೆಬಿಟ್ ಸೈಡ್ ನೋಡ್ರಿ 2,500 ಪ್ಲಸ್ 3,000 ಪ್ಲಸ್ 1,800 ಪ್ಲಸ್ 750 ಟೋಟಲ್ ಎಷ್ಟಾಯ್ತು ರೀ, 8,050. ಸೊ ಇಲ್ಲೇನು ಮಾಡ್ಬೇಕು ರೀ, ಟ್ರಾನ್ಸ್ಫರ್ ಎಷ್ಟು ಆಗ್ಯಾವಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಏನು ರೀ, ಪ್ರಾಫಿಟ್ ಆ್ಯಂಡ್ ಲಾಸ್ ಟ್ರಾನ್ಸ್ಫರ್ಡ್. ಸೊ ಇಲ್ಲೇನು ಮಾಡ್ಬೇಕು ರೀ, ಕ್ರೆಡಿಟ್ ಮೈನಸ್ ಡೆಬಿಟ್. ಸೊ ಕ್ರೆಡಿಟ್ ಎಷ್ಟೈತೆ ರೀ, 15,000. ಡೆಬಿಟ್ 8,050 ರೀ. ಕಳ್ಕೊಳ್ಳೋಣ ಎಷ್ಟು ಬಂತು ರೀ, 6,950. ಸೊ ಇದೇನಾಯ್ತು ನಮಗೆ. ಈಗ ನಾವು ಇದನ್ನೇನು ಮಾಡನು, ಈ 6,950 ಏನು ಮಾಡನು, ಇದು ಲೋಕೇಶಿಗೆ 3%, ಆಮೇಲೆ ಇವನಿಗೆ ಅಜಾದಿಗೆ 2% ಏನು ಮಾಡನು, ನಾವು ಈಕ್ವಲ್ಸಿ ಶೇರ್ ಮಾಡನು ಟು ಪ್ರಾಫಿಟ್ ಟ್ರಾನ್ಸ್ಫರ್ಡ್ ಕ್ಯಾಪಿಟಲ್ ಅಕೌಂಟ್ಸ್. ಸೊ ಫಸ್ಟ್ ಒನ್ ಯಾರು ರೀ, ಲೋಕೇಶ್ ಹೆಂಗೆ ಬರ್ತೈತೆ ರೀ, ಇಲ್ಲಿ 3/5 ಇಂಟು 6,950. ಅಜಾದ್ ಏನು ಬರ್ತೈತೆ ರೀ, 2/5 ರೀ, 6,950 ಬರ್ತೈತೆ ರೀ. ಸೊ ಈಗ ಏನಾಯ್ತು ರೀ,
ಇಲ್ಲಿ ನೋಡ್ರಿ ಈಗ 6950 ಇಂಟು ಎಷ್ಟು ರೀ, ಇಲ್ಲ ಏನು ಮಾಡಬೇಕು ಇಂಟು 3 ಮಾಡಿ 5 ಏನು ಮಾಡ್ಬೇಕು ರೀ ಡಿವೈಡೆಡ್ ಬೈ 5 ಎಷ್ಟು ಬತ್ತು ರೀ 4170 ಬತ್ತು ರೀ. ಸೊ 4170. ನೆಕ್ಸ್ಟ್ ನೋಡ್ರಿ 6950 ಇಂಟು 2 ಡಿವೈಡೆಡ್ ಬೈ 5 ಎಷ್ಟು ಬತ್ತು ರೀ 2780 ಬತ್ತು. ಸೊ 2780. ಸೊ ಈಗೇನು ಮಾಡಿರಿ ನಾವು ಡೆಬಿಟ್ ಸೈಡನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ 2500 ಪ್ಲಸ್ 3000 ಪ್ಲಸ್ 1800 ಪ್ಲಸ್ 750 ಪ್ಲಸ್ 4170 ಪ್ಲಸ್ 2780. ಸೊ ಎಷ್ಟು ಬತ್ತು ರೀ ಟೋಟಲ 15,000. ಸೊ 15,000. ಸೊ ಇಲ್ಲಿ ನೋಡ್ರಿ ಈಗೇನಾಯಿತು ಎರಡು ಸೈಡ್ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಏನಾದ್ರು ರೀ ಎರಡು ಈಕ್ವಲ್ ಅದು. ಸೊ ಈ ಥರ ಏನಾಗ್ತೈತೆ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ನಾವು ಏನು ಮಾಡ್ಬೋದು ಈಸಿಯಾಗಿ ಬಿಡಿಸ್ಬೋದು. ಸೊ ಇದು ನಮ್ಗೆ ಏನಾಗ್ತೈತೆ ರೀ ಸೆಕೆಂಡ್ PUCಯಲ್ಲಿ 6 ಮಾರ್ಕ್ಸಿಗೆ ರೀ ಇದು ಅಕೌಂಟೆನ್ಸಿ ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟನ್ನು ರೆಡಿ ಮಾಡೋದೇನೈತೆ ರೀ 6 ಮಾರ್ಕ್ಸಿಗೆ ಕ್ವಶನ್ ಐತೆ ರೀ. ಸೊ ಈಗೇನು ಇನ್ನು ಮುಂದಿನ ಲೆಕ್ಕಗಳನ್ನು ಮುಂದಿನ ವೀಡಿಯೋದೊಳಗೆ ನಾವೇನು ಮಾಡಿರಿ ನೋಡ್ಕೋತಾ ಹೋಗೋಣ್ರಿ. ಎಲ್ಲರೂ ಏನು ಮಾಡಿರಿ ನಿಮ್ಮ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋಸ್ಗಳನ್ನು ಮಾಡತ್ತೀನಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗೋರಿದ್ದರೆ ಹೇಳ್ರಿ, ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರಿ.